ನಿನ್ನ ಕರುಣೆ ಒಂದೇ ಸಾಕು ಗಾನಯೋಗಿಯೇ, ಇನ್ನೇನು ಬೇಡಲಿ ನಾ ಪುಟ್ಟ ರಾಜನೇ. ನಿನ್ನ ಕರುಣೆ ಒಂದೇ ಸಾಕು ಗಾನಯೋಗಿಯೇ, ಇನ್ನೇನು ಬೇಡಲಿ ನಾ ಪುಟ್ಟ ರಾಜನೇ. ನಿನ್ನನ್ನು ನೆನೆದರೆ ನೋವೆಲ್ಲ ಮರೆಯುವುದು, ನಿನ್ನನ್ನು ನೆನೆದರೆ ನೋವೆಲ್ಲ ಮರೆಯುವುದು. ಮರೆತು ಚಿಂತೆ ಮನಕ್ಕೆ ಶಾಂತಿಗ ಮೂಡುವುದು, ಮರೆತು ಚಿಂತೆ ಮನಕ್ಕೆ ಶಾಂತಿಗ ಮೂಡುವುದು. ನಿನ್ನ ಕರುಣೆ ಒಂದೇ ಸಾಕು ಗಾನಯೋಗಿಯೇ,
ಒಂದು 5 ನಿಮಿಷ ಕಾರ್ಯಕ್ರಮ ಮಾಡೋಣ, ಬರಗತ್ತೆ. ಈಗ 5G ಯಂಗ್ಸ್ಟರ್ಸ್ ಅಂತಕ್ಕಂಥ ಒಂದು ಕಿರುನಾಟಕವನ್ನ ಕಲಾವಿದರು ಪ್ರದರ್ಶನ ಮಾಡ್ತಾರ. ತಾವೆಲ್ಲ ನೋಡಿ ಸಹಕಾರ ಮಾಡಬೇಕು. ಕನ್ನಡದಲ್ಲಿ 5ನೇ ಪೀಳಿಗೆಯ ಯುವ ಜನಾಂಗ ಅಂತಕ್ಕಂಥದ್ದು ಎಲ್ಲರೂ ನೋಡ್ಬೇಕು, ಆಶೀರ್ವದಿಸಬೇಕಾಗಿ ವಿನಂತಿ. ಸರ್ಕಲ್ದಾಗ ಬರ್ರಿ ಎಲ್ಲರೂ, ಯಾರು ನಿಂತ್ರಿ. ಸ್ನೇಹಿತರೆ, ಈಗ ಗ್ರಾಮ ಸ್ವರಾಜ್ಯ ಪಾದಯಾತ್ರೆ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ ಅಂಗವಾಗಿ ನಡೀತಾ ಇದೆ. ಇದು ಒಂದು ಜಾನಪದ ಗೀತೆಯನ್ನ ಈಗ ಕಲಾವಿದರು ಹೇಳ್ತಾರ, ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಅಡಿಗಡಿಗೂ ಅಡಿಗೋ ನೋಡೋ ಅಮೇರಿಕಾದವನು, ಅಡಿಗಡಿಗೂ ಅಡಿಗೂ ನೋಡೋ ಅಮೇರಿಕಾದವನು, ಅಡಿಗಡಿಗೂ ಅಡಿಗೂ ನೋಡೋ ಅಮೇರಿಕಾದವನು, ಅಡಿಗಡಿಗೂ ಅಡಿಗಿ ನೋಡೋ ಅಮೇರಿಕಾದವನು. ಜಪಾನು ಜರ್ಮನಿ ಸೇರಿ ಅಮೇರಿಕಾದವನು, ಜಪಾನು ಜರ್ಮನಿ ಸೇರಿ ಅಮೇರಿಕಾದವನು, ಅಡಿಗಡಿಗೋ ಅಡಿಗೋ ಅಡಿಗ ಅಡಿಗಡಿಗೂ ಅಡಿಗೋ ನೋಡೋ ಅಮೇರಿಕಾದವನು, ಅಡಿಗೋ ನೋಡೋ ಅಮೇರಿಕಾದವನು. ಬಾಜಾಜು ಕಂಪನಿಯವನು ಗುಡ್ ಮಾರ್ನಿಂಗ್ ಸರ್ ಅಂದ, ಕಂಪನಿಯವನು ಗುಡ್ ಮಾರ್ನಿಂಗ್ ಸರ್ ಅಂದ. ಫಿಲಿಪ್ಸ್ ಕಂಪನಿಯವನು ಒಂದೇ ರಾತಾರಮ್ಮ ಅಂದ, ಫಿಲಿಪ್ಸ್ ಕಂಪನಿಯವನು ಒಂದೇ ಮಾತಾರಮ್ಮ. ಹಿಂದೂಸ್ತಾನ್ ಲೀವರ್ನವನು ಹಲ್ಲೋ ಹೈ ಸರ್ ಅಂದ, ಹಿಂದೂಸ್ತಾನ್ ಲೀವರ್ನವನು ಹಲ್ಲೋ ಹೈ ಸರ್ ಅಂದ. ರಿಲಯನ್ಸ್ ಕಂಪನಿಯವನು ಮುಷ್ಟಿಲಿ ಪ್ರಪಂಚ ಬೇಡ್ದ, ರಿಲಯನ್ಸ್ ಕಂಪನಿಯವನು ಮುಷ್ಟಿಲಿ ಪ್ರಪಂಚ ಬೇಡ್ದ. ಅಡಿಗಡಿಗೂ ಅಡಿಗೂ ನೋಡೋ ಅಮೇರಿಕಾದವನು, ಅಡಿಗಡಿಗೂ ಅಡಿಗೂ ನೋಡೋ ಅಮೇರಿಕಾದವನು, ಅಡಿಗಿ ನೋಡೋ ಅಮೇರಿಕಾದವನು. ಜಪಾನು ಜರ್ಮನಿ ಸೇರಿ ಅಮೇರಿಕಾದವನು, ಜಪಾನ ಜರ್ಮನಿ ಸೇರಿ ಅಮೇರಿಕಾದವನು. ಈಗ ಜನ ಜನ ಕಾಂಚನದಲ್ಲಿ ಈಗ ಹಾಡು ಸ್ನೇಹಿತರಿಂದ. ಎಲ್ಲ ಮಾಯಾ ನಾಳೆ ನಾವು ಮಾಯಾ, ಎಲ್ಲ ಮಾಯಾ ನಾಳೆ ನಾವು ಮಾಯಾ, ಎಲ್ಲ ಮಾಯಾ ನಾಳೆ ನಾವು ಮಾಯಾ, ಎಲ್ಲ ಮಾಯಾ ನಾಳೆ ನಾವು ಮಾಯಾ. ಜನ 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 ಕಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ, ದೇವರ ದಿಂಡರ ಭಜನೆಯಲ್ಲಿ ಮಂದಿರ ಮಸೀದಿ ಗದ್ದಲದಲ್ಲಿ, ಎಲ್ಲ ಮಾಯಾ ನಾಳೆ ನಾವು ಮಾಯಾ, ಎಲ್ಲ ಮಾಯಾ ನಾಳೆ ನಾವು ಮಾಯಾ. ಮಳೆಯೂ ಇಲ್ಲ ಬೆಳೆಯೂ ಇಲ್ಲ, ಕೋಗಿಲೆಯಾದನಿ ಕೇಳಲೇ ಇಲ್ಲ, ಕೇಳಲೇ ಇಲ್ಲ. ನೆಲದ ಒಳಗಿನ ಇಲಿಯೂ ಇಲ್ಲ, ಮರದ ಮ್ಯಾಲಿನ ಗಿಳಿಯೂ ಇಲ್ಲ. ನಿನ್ನೆ ಅವುಗಳು ಇಂದು ನಾವುಗಳು ನಾಳೆ ಎಲ್ಲ ಮಾಯಾವಯ್ಯ. ಅಪ್ಪ ಅಮ್ಮರ ಕಾಲದಲ್ಲಿ ಗುಂಡು ತೋಪುಗಳು ಇದ್ದಾವಣ್ಣ, ಮೋಡಗಳನ್ನೇ ಗದರಿ ಅವುಗಳು ಮಳೆಯನ್ನು ತರುತ್ತಿದ್ದವು ಅಣ್ಣ. ಮುಚ್ಚಿ ಹೋದವು ಬಸ್
ಬತ್ತಿ ಹೋದವು ಜಗಕ್ಕೆ ಶಾಪ ಕೊಟ್ಟು ಹೋದವು ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಊರ ನಿರೆಯಲ್ಲಿ ಗೋಪುಂಟೆಗಳು ಕಿಲಕಿಲನೆ ನಗುತ್ತಿದ್ದವು ಅಣ್ಣ ಕಿಲಕಿಲನೆ ನಗುತ್ತಿದ್ದವು ಅಣ್ಣ ಕಿಲಕಿಲನೆ ನಗುತ್ತಿದ್ದವು ಅಣ್ಣ ಹಸಿರು ಹಾಸಿಗೆ ಮ್ಯಾಲೆ ಕುರಿಗಳು ಆಟ ಪಾಠ ಆಡುತ್ತಿದ್ದವು ಆಟ ಪಾಠ ಆಡುತ್ತಿದ್ದವು ಆಟ ಪಾಠ ಆಡುತ್ತಿದ್ದವು ದೂರವಾಯಿತು ಆ ಸಂಬಂಧ ಮಿತಿಯೂ ಮೀರಿದ ಆಸೆಗಳಿಂದ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಣಿಸಲಾಗದ ಎಷ್ಟೋ ಗಿಡಗಳು ಎಣಿಸಲು ಕೂಡ ಇಲ್ಲವಾದವು ಎಣಿಸಲು ಕೂಡ ಇಲ್ಲವಾದವು ಎಣಿಸಲು ಕೂಡ ಇಲ್ಲವಾದವು ಹುಡುಗು ಮಿಂಚಿನ ಮಳೆಯ ಹನಿಗಳು ಇಣುಕಿ ನೋಡದೆ ಎಲ್ಲಿ ಹೋದವು ಇಣುಕಿ ನೋಡದೆ ಎಲ್ಲಿ ಹೋದವು ಇಣುಕಿ ನೋಡದೆ ಎಲ್ಲಿ ಹೋದವು ಕಾಡು ಕಣಿವೆಗಳು ಕಾಣದಾದವು ಗಿಡ ಮರ ಬಳ್ಳಿ ಇಲ್ಲವಾದವು ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ನಿಂತಲ್ಲೆಲ್ಲ ನೀರೇ ಇತ್ತು ಕೆರೆಗಳು ತುಂಬಿ ತುಳುಕುತ್ತಲಿತ್ತು ಕೆರೆಗಳು ತುಂಬಿ ತುಳುಕುತ್ತಲಿತ್ತು ಕೆರೆಗಳು ತುಂಬಿ ತುಳುಕುತ್ತಲಿತ್ತು ಒಂದೇ ಮ್ಯಾಲೆ ಕೋಗಿಲೆ ಇತ್ತು ಕೋಟಿ ಕೂಡ ಕುಣಿಯುತ್ತಲಿತ್ತು ಕೋಟೆಯು ಕೂಡ ಕುಣಿಯುತ್ತಲಿತ್ತು ಕೋಟೆಯು ಕೂಡ ಕುಣಿಯುತ್ತಲಿತ್ತು ಅಂತರ್ಜಲವೇ ಬತ್ತಿ ಹೋಯಿತು ಕಡಲಿನ ದಾಟಿ ಹೋಯ್ತು ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಟಿನ್ 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 ತಂಬೂರಿ ಇಲ್ಲ ಜಗನಕ ಜಗನಕ ಹಲಿಗೆಗಳಿಲ್ಲ ಜಗಡಕ ಜಗಡಕ ಹಲಿಗೆಗಳಿಲ್ಲ ಜಗಡಕ ಜಗಡಕ ಹಲಿಗೆಗಳಿಲ್ಲ ಕಸು ಕುಸುಗಳು ಬಂದವಲ್ಲ ಕಲೆಯು ಕೂಡ ಕೊಲೆ ಆಯ್ತಲ್ಲ ಕಲೆಯು ಕೂಡ ಕೊಲೆಯಾಯ್ತಲ್ಲ ಕಲೆಯು ಕೂಡ ಕೊಲೆಯಾಯ್ತಲ್ಲ ಸಿನಿಮಾ ಮೊಬೈಲ್ ಭೂತಕ್ಕೆ ಸಿಕ್ಕು ಸಂಸ್ಕೃತಿ ಎಲ್ಲ ಸ್ವರ್ಗೋಯ್ತಲ್ಲ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಅರಿಶಿಣ ನುಂಗಿತ್ತು ಫೇರ್ ಅಂಡ್ ಲವ್ಲಿ ಕುಂಕುಮ ನುಂಗಿತ್ತು ಶಿಖರ್ ಚುಕ್ಕೆ ಕುಂಕುಮ ನುಂಗಿದ ಶಿಖರ ಚುಕ್ಕಿ ಕುಂಕುಮ ನುಂಗಿದ ಶಿಖರ ಚುಕ್ಕಿ ಎಳನೀರನ್ನು ಇರಿದುಕೊಂಡಿತು ತಪ್ಪಿ ಕೋಲ ಕೇಕೆ ಹಾಕಿತು ಕಚ್ಚಿ ಕೋಲ ಕೇಕೆ ಹಾಕಿತು ಕಚ್ಚಿ ಕೋಲ ಕೇಕೆ ಹಾಕಿತು ಅರಂಗಿಯವನು ಮತ್ತೆ ಬಂದರೆ ಅರಂಗಿಯವನು ಮತ್ತೆ ಬಂದರೆ ನಾವು ನೀವು ಯಾರು ಇಲ್ಲ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಜನ 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 ಕಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ ಅಮೆರಿಕಾದ ಲಾಂಛನದಲ್ಲಿ ಅಮೆರಿಕಾದ ಲಾಂಛನದಲ್ಲಿ ದೇವರ ದಿಂಡರ ಭಜನೆಯಲ್ಲಿ ಮಂದಿರ ಮಸೀದಿ ಕತ್ತಲದಲ್ಲಿ ಮಂದಿರ ಮಸೀದಿ ಕತ್ತಲದಲ್ಲಿ ಮಂದಿರ ಮಸೀದಿ ಕತ್ತಲದಲ್ಲಿ ಎಲ್ಲ ಮಾಯಾ ನಾಳೆ ನಾವು ಮಾಯಾ 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 ಚಪ್ಪಳಿ ಹೊಡ್ರಿ ಸ್ನೇಹಿತರೆ ಈಗ 5th ಜನರೇಷನ್ ಯಂಗ್ಸ್ಟರ್ 5ನೇ ತಲೆಮಾರಿನ ಯುವ ಜನಾಂಗ ಅಂತಕ್ಕಂಥ ಒಂದು ಕಿರುನಾಟಕನ ಸ್ನೇಹಿತರು ಪ್ರಸ್ತುತಪಡಿಸ್ತಾರೆ ತಾವೆಲ್ಲ ನೋಡ್ಬೇಕಾಗಿ ವಿನಂತಿ. ಏ ಸಾರಥಿ ಎಲ್ಲ ಏ ಸಾರಥಿ ಹೇಳ್ರಿಪ್ಪ. ಅಲ್ಲ ಇಟ್ಟು ನಿಮ್ ಊರಾಗ ಬಂದ್ ಹಾಡ್ದೇವು ಹಾ. ಎಲ್ಲಾ ಮಾಡ್ದೇವು ಹೌದು. ನೀವು ಒಬ್ಬರು ಸುಮ್ ಕೇಳದಿರ್ತದ ಯಾಕೆ ಬಂದಿರಿ ಏನು ಇಲ್ಲೇ ಗಪ್ಪೆ ಅಲ್ಲ ಹಾಡ ಹೋಗ್ತಿದ್ರೆ ಹಾ ಹಾಡ್ದೆ ಏನೋ ಅಮೆರಿಕಾದವ್ರು ನಮ್ದು ಭಾರತ ಮ್ಯಾಗ ಏನೋ ದಬ್ಬಾಳಿಕೆ ಮಾಡಿದ್ರು ಹಾ ಆ ಇಂಡಸ್ಟ್ರಿಗಳ ಮ್ಯಾಗೆಲ್ಲ ಸುಲಿಗೆ ಮಾಡ್ಕೊಂಡು ತಮ್ಮ ದೇಶಕ್ಕೆ ತಗೊಂಡೋದ್ರ ಅಂತಕ್ಕಂತ ಪದ್ಯ ಹಾಡ್ತಾ ಇದ್ರಲ್ಲ ಹಾ ಅದೇ ಕೇಳ್ಕೊಂತ ಕೂತಿದೇವ್ರಿ ಹಾ ಈಗ ಕೇಳ್ಬೇಕು ಅನ್ನೋದು ಪದ್ಯ ಮುಗಿತು ಕೇಳಿ ಬರ್ಬೇಕನ್ನೋದಕ್ಕೆ ನೀವು ಶುರು ಮಾಡಿದ್ರಿ ಹಾ ಯಪ್ಪ ನೋಡ್ರಿ ಹಾ. ನೀವು ಯಾರು ಹಾ. ಎದ್ರ ಸಲಕ್ ಬಂದಿರಿ ಹಾ. ಏನು ಉದ್ದೇಶ ಅದ ಹಾ. ಸ್ವಲ್ಪ ನಮ್ ಸವಿಸ್ತಾರವಾಗಿ ತಿಳಿಸಿದ್ರಿ ಅಂದ್ರೆ ಬಹಳ ಚಲೋ ಆಗ್ತದೆ. ಸರಿಯಾದ ಪ್ರಶ್ನೆ ಕೇಳಿದ್ರಿ. ಇವತ್ತು ನಿಮ್ಮ ತಾಂಡದಲ್ಲಿ ಮಹಾತ್ಮ ಗಾಂಧೀಜಿಯವರ ಜಯಂತಿ ಅಂಗವಾಗಿ ಇವತ್ತ ಗ್ರಾಮ ಸ್ವರಾಜ್ ಪಾದಯಾತ್ರೆ ಪರಿವರ್ತನೆಯ ನಡಿಗೆ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಕಡೆಗೆ ಅಂತಕ್ಕಂತ ಒಂದು ಕಾರ್ಯಕ್ರಮ ತಗೊಂಡು ನಿಮ್ಮೂರಿಗೆ ಆರ್ ಕೆ ಪಾಟೀಲ್ ಅಣ್ಣವರು ಹೌದು. ಇವತ್ತು ಪಾದಯಾತ್ರೆ ಬರ್ತಾ ಇದ್ದಾರ. ಹೌದೌದು ಹೊಂಟ್ರಿ.
ಆಳಂದ್ ತಾಲೂಕಿನ ಹಾ. ಈಗಿನ ಹಾಲಿ ಶಾಸಕರಾದ ಸನ್ಮಾನ್ಯ BR ಪಾಟೀಲ್ ಸಾಹೇಬ್ರು ಹಾ. 40 ವರ್ಷಗಳ ಕಾಲ ಆಳಂದ್ ತಾಲೂಕಿನಲ್ಲಿ ಪಾದಯಾತ್ರೆಯ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬಂದಾರ. ಹಾ. ಈ ಪಾದಯಾತ್ರೆ ಅಂದ್ರ ಇದಕ್ಕೆ ಬಹಳ ದೊಡ್ಡ ಹಿನ್ನೆಲೆ ನಮ್ಮ ಇಡೀ ಮಾನವ ಕುಲದಲ್ಲೇ ಇದೆ. ಹಾ, ಇವತ್ತು ನಾವು ಫಸ್ಟ್ ಪಾದಯಾತ್ರೆಗಳು ನೋಡೋದು ಹಾ. ಮಹಾತ್ಮ ಗೌತಮ ಬುದ್ಧರ ಕಾಲದಲ್ಲಿ ಹಾ. ಅವರು ಪಾದಯಾತ್ರೆ ಮೂಲಕ ದೇಶವನ್ನು ಸುತ್ತುತ್ತಾ ಇದ್ರು. ಹೌದ್ರಿ. ಎರಡನೇದಾಗಿ ಏನಪ್ಪಾ ಅಂದ್ರ ಜೈನ ಧರ್ಮದ ತೀರ್ಥಂಕರ ಮಹಾವೀರ ಹಾ. ಅವರು ಕೂಡ ಪಾದಯಾತ್ರೆಗಳನ್ನು ಮಾಡ್ತಾ ಇದ್ರು. ಹಾ. ಅದಾದ್ಮೇಲೆ ನಾವು ಮುಂದೆ ಇತ್ತೀಚೆಗೆ ಆಧುನಿಕ ಭಾರತದಲ್ಲಿ ನೋಡಿದ್ರೆ ಪ್ರಥಮವಾಗಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಸ್ವಾತಂತ್ರ್ಯ ಸಿಗುವ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಪಾದಯಾತ್ರೆ ಮೂಲಕ ಜನಜಾಗೃತಿ ಮೂಡಿಸಿ ಉಪ್ಪಿನ ಸತ್ಯಾಗ್ರಹವನ್ನು ಕೈಗೊಂಡ್ರು. ಹಾ. ಸ್ವಾತಂತ್ರ್ಯ ನಂತರದಲ್ಲಿ ಹಾ. ವಿನೋಬಾ ಭಾವೆ ಅಂತಕ್ಕಂತ ಗಾಂಧೀಜಿಯ ಶಿಷ್ಯ ಭೂದಾನ ಅಂತಕ್ಕಂಥ ಪಾದಯಾತ್ರೆ ಮಾಡಿ ಅನುಕೂಲಸ್ಥರಿಂದ ಭೂಮಿ ದಾನ ಪಡೆದು ಬಡವರಿಗೆ ಭೂಮಿಯನ್ನು ಹಂಚ್ತಾ ಇದ್ರು. ಇವತ್ತು BR ಪಾಟೀಲ್ ಸಾಹೇಬರು ಆಳಂದ್ ತಾಲೂಕಿನಲ್ಲಿ ಶಾಸಕರಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು. ಜನರಿಗೆ ಏನಪ್ಪಾ ಅಂದ್ರೆ ನಮಗ್ ಬಂದ್ ಭೇಟಿ ಅಲ್ಲಕ್ಕೆ ಎಲ್ಲರಿಗೆ ಆಗಲ್ಲ. ಕೆಲವರು ಬರ್ತಾರ, ಕೆಲವರು ಬಡವರು ಮನೆಗಿರ್ತಾರ, ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳಿ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ 40 ವರ್ಷಗಳಿಂದ ಪಾದಯಾತ್ರೆಯನ್ನು ಮಾಡಿಕೊಂಡು ಜನಸಂಪರ್ಕವನ್ನು ಪಡೆದು ಜನರಿಗೆ ಭೇಟಿಯಾಗಿ ಅವರ ಸಮಸ್ಯೆಯನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತ BR ಪಾಟೀಲ್ ಸಾಹೇಬರು ಮಾಡ್ಯಾರ. ಇವತ್ತು ಚಿಕ್ಕಪ್ಪನವರ ಹಾದಿಯಲ್ಲಿ ಶ್ರೀ RK ಪಾಟೀಲ್ ಸಾಹೇಬರು ಕೂಡ ಇವತ್ತು ಪಾದಯಾತ್ರೆ ಕಾರ್ಯಕ್ರಮ ತಗೊಂಡು ತಮ್ಮ ತಾಂಡಕ್ಕೆ ಬಂದಿದ್ದಾರೆ. ಅಂದ್ರೆ ನಿಮ್ ವಿಚಾರ ಏನ್ರಿಪ್ಪ, ಆಳಂದ್ ತಾಲೂಕದಾಗ ತಮ್ಮ ಆಫೀಸ್ದೊಳಗ ಕೂತ್ರ ಹಾ. ಜನರ ಸಮಸ್ಯೆ ಗೊತ್ತಾಗಂಗಿಲ್ಲ. ಹಾ. ಏನ್ ಸಮಸ್ಯೆ ಯಾಕೆ ನಮ್ ಜನ ಇಷ್ಟು ಹಿಂದುಳಿಗತ್ತದ ಹಾ. ಅಂತ ತಿಳ್ಕೊಬೇಕಾದ್ರ ಹಾ. ತಾವಾಗಿಯ ಜನರ ಬಳಿ ಬಂದು ಸಮಸ್ಯೆ ಕೇಳಿ ಪರಿಹಾರ ಹುಡುಕುತ್ತಾರ ಅಂದಂಗ ಆಯ್ತ್ರಿಪ್ಪ. ಭಾರತ ದೇಶ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು 2 ವರ್ಷದ ಹಿಂದೆ ಪಾದಯಾತ್ರೆ ಮಾಡಿದ್ರು. ಅದಕ್ಕಿಂತ ಮೊದಲು ಚಂದ್ರಶೇಖರ್ ಅಂತಕ್ಕಂಥ ಪ್ರಧಾನ ಮಂತ್ರಿ ಅವರು ಪಾದಯಾತ್ರೆ ಮಾಡಿದ್ರು. ಇಂತ ಸಾಮಾಜಿಕ ಕೆಲಸಗಳು ಏನಪ್ಪಾ ಅಂದ್ರೆ ಆಗ್ತಾನೆ ಬಂದಿದ್ದಾವ. ತಾಲೂಕಿನ ಮಟ್ಟದಲ್ಲಿ ಮಾನ್ಯ ಶಾಸಕರು ಮಾನ್ಯ RK ಸಾಹೇಬರು ಇವತ್ತು ಈ ಕೆಲಸವನ್ನು ಕೈಗೆತ್ಕೊಂಡ್ರ. ಅವ್ರು ಎಲ್ಲರಿಗೂ ನಾವು ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ. ಹೌದ್ರಿ. ಮತ್ತ ನಾವು ಕಾರ್ಯಕ್ರಮ ಪಾದಯಾತ್ರೆ ಬಗ್ಗೆ ಹೇಳಿದೆವು, ನಮ್ಮ ನಾಟಕ ಬಗ್ಗೆ ಹೇಳಲೇ ಇಲ್ಲ. ಏನ್ ಹೇಳಂತೀರಿ? ನಾಟಕ ಮಾಡ್ತೀರೇನ್ರಿ? ಮತ್ತೆ ಗೊತ್ತಾಗಿಲ್ರಿ. ನಾಟಕ ತೋರ್ಸಮ್ಮ ಏನ್ ಹೇಳ